ವೇತಾಳ ಅವರು ಈ ಪತ್ರಕ್ಕೆ ಸೈನ್ ಮಾಡೋ ಮೂಲಕ ಕೃತಜ್ಞತೆಯನ್ನು ತೋರಿಸ್ತಾ ಇದ್ದಾರೆ. ಈ ವಿಕ್ರಮ್, ಇವಳಿಂದ ಕೃತಜ್ಞತೆ ಬಯಸೋ ನೀನು ಇವ್ರ ಅಪ್ಪನಿಗೆ ಏನ್ ಕೃತಜ್ಞತೆ ಸಲ್ಲಿಸಿದ್ಯಾ? ವಿಕ್ರಮ್, ನಿನ್ಗೋಸ್ಕರ ನ್ಯಾಯಾಧೀಶರ ಪದವಿಗೆ ರಾಜೀನಾಮೆ ಕೊಟ್ಟವರು, ಅದ್ ನೆನಪಿರ್ಲಿ. ಉಳ್ಕೊಂಡು ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡೋನು ಮನುಷ್ಯ, ಅದಕ್ಕೆ ಬೆಲೆ ಕಟ್ಟೋನು ನೀಚ. ಉಪಕಾರಕ್ಕೆ ಬೆಲೆ ಕಟ್ಟೋ ನೀಚ ನಾನಲ್ಲ, ಮಾಡಿಸ್ಕೊಂಡಿರೋ ಸಹಾಯನ ಮರೆಯೋನೂ ಅಲ್ಲ. ಕೋರ್ಟ್ ಕೇಸ್ ಗೆದ್ಮೇಲೆ ಜಡ್ಜ್ ಮೂಟ್ಗಳು ನನ್ನ ಹತ್ರ ಬಂದು ಏನು ಹೇಳಿದ್ರು ಅಂತ ಗೊತ್ತಾ ನಿಮಗೆ? ನೋಡು ವಿಕ್ರಮ್, ನೀನು ತುಂಬಾನೇ ಒಳ್ಳೆಯವನು, ಅದಕ್ಕೆ ನಾನು ನಿನ್ನ ಪರವಾಗಿ ನಿಂತೆ. ಆದರೆ ನಾನು ಯಾವತ್ತಿದ್ರೂ ನಿನ್ನನ್ನು ನನ್ನ ಮಗಳ ಪಕ್ಕ ಊಹೆ ಮಾಡ್ಕೊಳಕ್ಕಾಗಲ್ಲ. ನೀನು ಬರೀ ಅವಳ ಭವಿಷ್ಯನ ಮಾತ್ರ ಅಲ್ಲ, ನನ್ನ ಕನಸಿನ ಮಗಳನ್ನ ಕೂಡ ನನ್ನಿಂದ ದೂರ ಮಾಡಿದೆ ಅಂತ ಹೇಳೋದು. ಅದಕ್ಕೆ ಚಾನ್ಸ್ ಸಿಕ್ಕಿದ ಕೂಡಲೇ ಅವ್ರ ಕನಸಿನ ಮಗಳನ್ನ ಅವ್ರಿಗೆ ವಾಪಸ್ ಕೊಟ್ಟು ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀನಿ. ಈಗ ಹೇಳಿ, ನಾನು ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಎಲ್ಲರೂ ಸೈಲೆನ್ಸ್ ನೋಡ್ತಾ ಇದ್ರೆ ನನ್ನ ಪ್ರಶ್ನೆ ಉತ್ತರ ಸಿಕ್ತು ಅನ್ನಿಸ್ತು. ಸರಿ ಬೇತಾಳ, ಇವಾಗ ಸಹಿ ಮಾಡು. ವೇದ, ನಿನ್ನನ್ನು ದೂರ ಮಾಡೋದಕ್ಕೆ ಇವನು ಏನ್ ಬೇಕಾದ್ರೂ ಕಾರಣ ಕೊಟ್ಕೋಬಹುದು, ಆದ್ರೆ ಅವನ್ ಮಾತಿಗೆ ಮರಳಾಗ್ಬೇಡ ಕಣೆ. ಆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಸೈನ್ ಹಾಕ್ಬೇಡ. ಅಕ್ಕ, ಇವಳೆ ಒಪ್ಕೊಂಡು ಹೋಗಕ್ ರೆಡಿ ಇರ್ಬೇಕಾದ್ರೆ ನೀವ್ ಯಾಕೆ ಮಧ್ಯೆ ಬರ್ತೀರಾ? ನಿನ್ ಬಾಯಿ ಮುಚ್ಚ ಶೈಲು, ಉರಿಯೋ ಬೆಂಕಿ ತುಪ್ಪ ಸುರಿತಾ ಇದೆಯಲ್ಲೇ. ಅಕ್ಕ, ಶೈಲು, ಇನ್ನೊಂದು ಮಾತಾಡಿದ್ರೆ ನಾನೇ ಕೆನ್ನೆಗೆ ಬಾರ್ಸ್ಬಿಡ್ತೀನಿ. ವಸು, ನೀನು ಸುಮ್ಮನೆ ಇರು. ಈಗ ನಡೀತಿರೋ ಅನರ್ಥಗಳೇ ಸಾಕು, ಇನ್ನೊಂದು ಹೊಸ್ತಾಗೋದು ಬೇಡ. ನೋಡಿದ್ಯಾ ಬೇತಾಳ, ನಿನ್ಗೋಸ್ಕರ ಯುದ್ಧ ಅನ್ನೋದು ಬರೀ ನಿಮ್ಮ ಮನೇಲಿ ಮಾತ್ರ ಅಲ್ಲ, ಇವಾಗ ನಮ್ಮ ಮನೆಯಲ್ಲೂ ಶುರುವಾಗಿದೆ. ಇದು ಹೀಗೆ ಮುಂದುವರೆದ್ರೆ 2 ಮನೆಯೂ ಸ್ಮಶಾನ ಆಗೋಗುತ್ತೆ. ಸೈನ್ ಮಾಡು. ಜಯ, ಏನ್ ಜಯ, ಇಷ್ಟೆಲ್ಲ ನಡೀತಾ ಇದ್ರು ಮೌನವಾಗಿ ನಿಂತಿದೆಯಲ್ಲ? ನಿನ್ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು. ಅವ್ರು ಮಾಡ್ತಿರೋದು ಸರಿಯಲ್ಲ, ಅನ್ಯಾಯ ಅಂತ ಹೇಳು. ಅತ್ತೆ, ವಿಕ್ರಮ್ ನಿಮ್ ಮಾತು ಮೀರಲ್ಲ ಅತ್ತೆ. ಒಂದೇ ಒಂದ್ ಮಾತು ಅವನ್ಗೆ ಹೇಳಿ ಅತ್ತೆ. ಇಲ್ಲಾಂದ್ರೆ ವೇದ ಈ ಮನೆಯಿಂದ ಹೊರಟೋಗ್ಬಿಡ್ತಾಳೆ ಅತ್ತೆ. ಪ್ಲೀಸ್ ಅತ್ತೆ. ನನ್ನ ಮಗ ಮಾಡ್ತಿರೋದೇ ನ್ಯಾಯ. ವೇದ ಇಲ್ಲಿರೋದಕ್ಕಿಂತ ಅವಳ ಮನೇಲಿರೋದೇ ಒಳ್ಳೇದು. ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ
ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ ವ್ಯಥೆ ಜೊತೆ ಕಥೆ ಮುಗಿದಿದೆ ವಿಧಿಯ ನಾಟಕ ವಿಧಿಯ ನಾಟಕ ಓ ವಿಧಿಯ ನಾಟಕ ನನ್ನ ಬದುಕು ಸೂತಕ ಕರುಳು ಕೇಳೋರ್ ಯಾರು ನಿನ್ನ ಅಳಲು ಸುರಿಯುವ ಕಣ್ಣೀರಲೆ ಮನಸ್ಸಿನ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ.